ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ. ಇವತ್ತು ನಾವು ದೇವಸ್ಥಾನಕ್ಕೆ 4:45 ಹಂಗೆ ಹೊರಟ್ವಿ. ಹೋಗೋದ್ರೊಳಗೆ 6:30 ಆಯಿತು. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಅದಕ್ಕೆ ಮೊದಲೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟ್ವಿ. 6:30 ಹಂಗೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಒಂದು 7:30 ಹಂಗೆ ಆಚೆ ಬಂದ್ವಿ. ನೆನಪಿಗೋಸ್ಕರ ಒಂದೆರಡು ಫೋಟೋ ತಗೊಂಡು ಬಂದ್ವಿ. ತುಂಬ ವರ್ಷಗಳಾದಮೇಲೆ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನಗಂತೂ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ತುಂಬ ಸೈಲೆಂಟ್ ಆಗಿದೆ ಈ ವಾತಾವರಣ. ನಾನು ಯಾವಾಗ ಲಾಸ್ಟ್ ಟೈಮ್ ಬಂದಿದ್ದೀನಿ ಅನ್ನೋದು ನನಗೇ ಗೊತ್ತಿಲ್ಲ, ಅಷ್ಟು ವರ್ಷಗಳಾಗೋಯ್ತು. ದೇವಸ್ಥಾನದ ಒಳಗಡೆ ಹೇಗಿತ್ತು ಅನ್ನೋದೇ ಮರ್ತೋಗಿದೆ. ಇವತ್ತು ಮತ್ತೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಖಾರ ಪೊಂಗಲ್ ಕೊಟ್ಟಿದ್ರು, ತುಂಬಾ ತೆಳುವಾಗಿತ್ತು. ನಾನು ನಮ್ಮ ಮನೇಲಿ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಎಷ್ಟೋ ಸಲ ನಮ್ಮ ಮನೇಲಿ ಖಾರ ಪೊಂಗಲ್ ತೆಳುವಾಗಿ ಮಾಡಿದ್ದೀನಿ. ಖಾರ ಪೊಂಗಲ್ ಮಾಡುವಾಗೆಲ್ಲ ನಾನು ಇಸ್ಕಾನ್ ಟೆಂಪಲ್ ಎನ್ಸ್ಕೊತಾ ಇದ್ದೆ. ಯಾಕಂದರೆ ಅಷ್ಟು ರುಚಿಯಾಗಿ ಮಾಡ್ತಾಯಿದ್ರು. ತುಂಬಾ ತೆಳುವಾಗಿ ತುಂಬ ಚೆನ್ನಾಗಿರ್ತಾಯಿತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ತುಂಬಾ ರಶ್ ಇತ್ತು, ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಂದು 6:30 ಹಂಗೆ ಬಂದ್ವಿ ದೇವಸ್ಥಾನಕ್ಕೆ. ಈಗ 7:30 ಆಗಿದೆ. ಹೊರಗಡೆ ಬಂದಿದ್ದೀವಿ. ಒಳಗಡೆಯಿಂದ ಪಕೋಡ ತಗೊಂಬಂದಿದ್ದೀವಿ ತಿನ್ನೋದಕ್ಕೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಗಟ್ಟಿ ಏನಿಲ್ಲ, ಸ್ಮೂತಾಗೇ ಇದೆ. ಅದ್ರ ಜೊತೆಗೆ ಸಾಸ್ ಕೂಡ ಕೊಟ್ಟಿದ್ದಾರೆ, ಹಂಗಾಗಿ ಇನ್ನೂ ರುಚಿಯಾಗಿದೆ. ಹೊರಗಡೆ ಇನ್ನೂ ತಿನ್ನೋ ಅಂಥದ್ದು ಏನೇನೋ ಇದೆ. ಒಬ್ಬಟ್ಟಿದೆ, ಜಾಮೂನ್ ಇದೆ, ರಸಗುಲ್ಲ ಇದೆ, ಜಿಲೇಬಿ ಇದೆ, ಕೇಕ್ ಇದೆ, ಇನ್ನೂ ಏನೇನೋ ತುಂಬ ತಿನ್ನೋ ಐಟಮ್ ಇದೆ. ನಾವು ಅವಾಗವಾಗ ಫುಡ್ ಸ್ಟ್ರೀಟಲ್ಲಿ ಜಿಲೇಬಿ, ಜಾಂಗೀರು, ಗೋಬಿ ಮಂಚೂರಿ, ಮಸಾಲೆ ದೋಸೆ, ಇಡ್ಲಿ ಎಲ್ಲ ತಿಂತಾ ಇರ್ತೀವಿ. ಇವತ್ತು ಪಕೋಡ ನೋಡಿದ್ವಿ, ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಹಂಗಾಗಿ ಇವತ್ತು ಪಕೋಡ ತಗೊಂಡ್ವಿ. ಒಳಗಡೆ ಭಗವದ್ಗೀತೆ ಬುಕ್ ಸಿಗುತ್ತೆ, ಶ್ರೀಕೃಷ್ಣಂದು ಕೊಳಲು ಸಿಗುತ್ತೆ, ಬಟ್ಟೆ ಸಿಗುತ್ತೆ, ಇನ್ನೂ ಸರಗಳು ಸಿಗುತ್ತೆ. ಇದನ್ನೆಲ್ಲ ತಗೋಬೋದು. ನಮ್ಮ ಮನೇಲಿ ಆಲ್ರೆಡಿ ಭಗವದ್ಗೀತೆ ಬುಕ್ ಇದೆ, ಹಂಗಾಗಿ ನಾನು ತಗೊಂಡಿಲ್ಲ. ಲಾಸ್ಟ್ ಟೈಮು ನಮ್ಮ ಯಜಮಾನ್ರು ಬಂದಿದ್ರು, ಆವಾಗ ನಮ್ಮ ಮನೆಯವರೇ ತಂದಿದ್ರು. ಕರೆಕ್ಟಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನನೇ ಆ ಬುಕ್ ತಗೊಂಡು ಬಂದಿದ್ರು. ನಾನು ಬಾ ಅಂತ ಕರೆದಿದ್ರು ನಮ್ಮ ಮನೆಯವರು. ನನಗೆ ಸ್ವಲ್ಪ ಕೆಲಸ ಇದೆ, ನೀವೇ ಹೋಗಿ ಬನ್ನಿ ಅಂತ ಹೇಳಿದೆ. ಹಂಗಾಗಿ ನಾನು ಬರೋಕ್ಕಾಗಿರಲಿಲ್ಲ. ತುಂಬ ವರ್ಷಗಳಾದಮೇಲೆ ಇವತ್ತು ಬಂದಿದ್ದೀನಿ. ತುಂಬ ಸಲ ಬಸ್ಸಲ್ಲಿ ಓಡಾಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ನೆನಪಾಗ್ತಿತ್ತು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಾನೆ ಇದ್ದೆ. ಆದರೆ ಬರೋಕ್ಕೆ ಆಗಿರಲಿಲ್ಲ. ಇವತ್ತು ಗಳಿಗೆ ಕೂಡಿದೆ ಬರೋಕ್ಕೆ. ಎಲ್ಲ ಒಂದೆರಡು ಜಾಗದಲ್ಲಿ ಮಾತ್ರ ಫೋಟೋಸ್ ತೆಗಿತಾ ಇರ್ತಾರೆ, ಹಂಗಾಗಿ ನಾವು ನೆನಪಿಗೋಸ್ಕರ ಒಂದೆರಡು ಫೋಟೋ ತಗೊಂಡ್ವಿ. ಇಲ್ಲಿ ಬಂದೆಲ್ಲ ನಿನಗೆ ಹೇಗೆ ಅನ್ನಿಸ್ತು? ಅಂದರೆ ನಾನು ಬಂದಿದ್ದೆ ಮಮ್ಮಿ. ನೀನು ಒಂದು 7-8 ವರ್ಷದ ಹಿಂದೆ ಬಂದಿದ್ದೆ. ನಾನು ಆಲ್ಮೋಸ್ಟ್ ಒಂದು 4 ವರ್ಷ ಅಥವಾ 5 ವರ್ಷದ ಹಿಂದೆ ಬಂದಿದ್ದೆ ಇನ್ನೊಂದ್ಸರಿ. ಅದೇ ನಾನು ಹೇಳಿದ್ನಲ್ಲ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಡ್ಯಾಡಿ ಜೊತೆ ಬಂದಿದ್ದೆ ಅಂತ ಅಂದ್ಬಿಟ್ಟು. ಅವಾಗ ಬಂದಾಗ ಭಗವದ್ಗೀತೆ ಬಂದು ಬುಕ್ ಎಲ್ಲ ತೊಗೊಂಡು ಬಂದಿದ್ವಿ. ಆಮೇಲೆ ಒಳಗಡೆ ಅಂದರೆ ಹೇಗಿತ್ತು ಅನ್ನೋದು ನನಗೂ ಮರ್ತೋಗ್ಬಿಟ್ಟಿದೆ, ಯಾಕೆಂದರೆ ತುಂಬ ವರ್ಷ ಆದಮೇಲೆ ಬಂದಿದ್ದಲ್ವಾ. ಆಮೇಲೆ ಲಾಸ್ಟ್ ಟೈಮು ನಾನು ಬಂದಾಗ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ತುಂಬ ರಶ್ ಇತ್ತು. ಅದಕ್ಕಿಂತ ಮುಂಚೆ ಬಂದಿದ್ದಾಗ ಅಷ್ಟೊಂದೇನು ರಶ್ ಇರಲಿಲ್ಲ. ಬಟ್ ಇವತ್ತು ಅಷ್ಟೇ, ಯಾರೋ ಬರೋವಾಗ ಹೇಳಿದ್ರು ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ ಅಂತ. ಹಾಗೆ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಒಳಗಡೆ ಗೋಪುರ ಎಲ್ಲ ಇದೆಯಲ್ಲ, ಅದೆಲ್ಲ ನಾನು ಮರ್ತೇ ಹೋಗ್ಬಿಟ್ಟಿದೆ ಯಾವ್ಯಾವ್ದಿದೆ, ಹೆಂಗಿದೆ ಅಂತ. ಮೇಲ್ಗಡೆ ರಾಧಾಕೃಷ್ಣ ಇಟ್ಟಿದಾರಲ್ಲ, ಅದು ಮಾತ್ರ ನನಗೆ ಜ್ಞಾಪಕ ಇದ್ದಿದ್ದು. ಒಳಗಡೆ ಆ ವೆಂಕಟೇಶ್ವರ ಸ್ವಾಮಿ ಅದೆಲ್ಲ ಇತ್ತಲ್ಲ, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದು ನನಗೆ. ತುಂಬ ಒಂಥರ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ. ಏನು ಒಂಥರ ಪೀಸ್ಫುಲ್ ಆಗಿದೆ ಅಲ್ವಾ ಇಲ್ಲಿಂದ ಎಲ್ಲ ವಾತಾವರಣ ಎಲ್ಲ. ನಂಗಂತೂ ಸಖತ್ ಖುಷಿ ಆಯ್ತು. ಲೇಟ್ ಆಗುತ್ತೆ, ಹೋಗೋಣ ಮನೆಗೆ ಹೊರಡೋಣ. ಪಕೋಡ ತಿಂದಿದ್ದಾಯ್ತಲ್ವ ನೀನು? ತಿನ್ಬಿಟ್ಟು ಮುಗಿಸ್ಬಿಡು, ಹೋಗೋಣ ಹಂಗಾದ್ರೆ. ಹಂಗಾರಾಯ್ತು. ವ್ಲಾಗ್ ಎಡ್ ಮಾಡ್ಬಿಡೋಣ. ಸರಿ ಹೇಳು. ತಿಂತೀನಿ ತಗೋ, ತಿನ್ನು ನೀನು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಟೇಸ್ಟ್ ಕೊಟ್ಟಿದೆ ಹೇಳಮ್ಮ ಪಕೋಡ. ಒಳಗಡೆಯಿಂದ ಡೈರೆಕ್ಟಾಗಿ ಆಚೆ ಬಂದ್ವಿ ಅನ್ನೋ, ಹಂಗಾಗಿ ಡೈರೆಕ್ಟಾಗಿ ಆಚೆ ಬಂದ್ವಿ. ಆಚೆ ಬಂದು ಪಕೋಡ ತಗೊಂಡಿದ್ವಲ್ಲ, ಹಂಗೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಹಂಗಾಗಿ ಡೈರೆಕ್ಟಾಗಿ ಈಗ ಆಚೆ ಬಂದು ಹೆಂಗಿದ್ರು ಬ್ಲಾಗ್ ಮಾಡ್ತೀವಲ್ಲ ಅಂತ ಹೇಳಿ
ಮಾಡ್ತಾ ಇದ್ದೀವಿ. ಒಳಗಡೆ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಯೋ ಹಾಗಿಲ್ಲ, ಹಂಗಾಗಿ ಒಳಗಡೆ ಬ್ಲಾಗ್ ಮಾಡಿಲ್ಲ. ತುಂಬ ಸಲ ಬಸ್ಸಲ್ಲಿ ಓಡಾಡಬೇಕು ಅಂತ ಜನ ಎಲ್ಲ ಒಂದೋ ಎರಡು ಕಡೆ ಫೋಟೋ ತೆಗಿತಾ ಇರ್ತಾರೆ, ಹಂಗಾಗಿ ನಾವು ಒಂದೋ ಎರಡೋ ಫೋಟೋ ತಗೊಂಡ್ವಿ. ತಿನ್ನಮ್ಮ ಹಂಗೆ ತಗೊಂಡು ನಾನೇನಾರು ಹೇಳ್ಬೇಕಾ? ಈ ಕಡೆ ತಿರ್ಕೋ. ಆಹಾ, ಒಳ್ಳೆ ಅಣ್ಣವ್ರ ತರ ತಿರುಗ್ದೆ. ಬಾಯ್ಲಿ